ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ಒಂದು ಟಾಪಿಕ್ ಐತಿ. ಏನ್ ಟಾಪಿಕ್ ಅಂದ್ರೆ ಕಬ್ಬಿನ ರೌದಿದ ಮೇಲೆ ಟಾಪಿಕ್ ಐತಿ. ಕೆಲವ್ರು ರೈತರು ಹೇಳ್ತಾರ ಸುಟ್ರೆ ಭಾಳ ಒಳ್ಳೇದು ಅಂತ ಹೇಳ್ತಾರ. ಕೆಲವ್ರು ರೈತರು ಏನ್ ಹೇಳ್ತಾರ ಸುಟ್ಟಿಲ್ಲ ಅಂದ್ರ ಆ ನಮ್ಗ ಭಾಳ ಪರಿಶಾನ ಆಗ್ತದೆ ಮುಂದೆ ಅಂತ ಹೇಳಿ ಇದ್ರ ಮೇಲೆ ಟಾಪಿಕ್ ಅದ ಸ್ನೇಹಿತರೆ. ಸೊ ಇದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಇದ್ರೊಳಗೆ ನಾ ಎಲ್ಲ ಪಾಯಿಂಟ್ ಎಲ್ಲ ಕವರ್ ಮಾಡಿದ. ಸುಟ್ರೆ ಏನ್ ಅಡ್ವಾಂಟೇಜ್ ಅದ, ಸುಟ್ಟಿಲ್ಲ ಅಂದ್ರೆ ಏನ್ ಅಡ್ವಾಂಟೇಜ್ ಅದ, ಅಡ್ವಾಂಟೇಜ್ ಏನದ ಅಂತ ಹೇಳಿ ಎಲ್ಲನೇ ಈ ವಿಡಿಯೋ ಒಳಗೆ ಮಾಡಿದ. ಇದು ಕೈಂಡ್ ಆಫ್ ಅ ಪ್ರೆಸೆಂಟೇಶನ್ ಅದ, ಕಂಪ್ಲೀಟ್ ಒಂದು ಪ್ರೆಸೆಂಟೇಷನ್. ಇದು ನಿಮ್ಮ ಕ್ಲಾಸ್ ಇದ್ದಂಗೆ ಆಗ್ತದೆ ಸ್ನೇಹಿತರೆ, ಒಂದು ಕ್ಲಾಸ್ ಟೈಪ್ ಅಂತ ತಿಳ್ಕೊರಿ. ಇದು ಕಂಪ್ಲೀಟ್ ವಿಡಿಯೋ ನೋಡ್ರಿ, ನಿಮಗೂ ಐಡಿಯಾ ಬಂದ್ಬಿಡ್ತದ ಏನೇನ್ ಆಗ್ತದೆ ಅಂತ ಹೇಳಿ. ಸುಟ್ರೆ ಏನಾಗುತ್ತೆ, ಸುಟ್ಟಿಲ್ಲ ಅಂದ್ರೆ ಏನಾಗ್ತದೆ ಐಡಿಯಾ ಬರ್ತದ. ಲಾಸ್ಟಿಗೆ ನೀವೇ ಡಿಸೈಡ್ ಮಾಡ್ರಿ. ಸುಟ್ರೆ ಚೆನ್ನಾಗಿ ವಿಡಿಯೋ ನೋಡಿದ್ಮೇಲೆ ನೀವೇ ನನಗೆ ಕಮೆಂಟ್ನಾಗ ಹೇಳ್ರಿ, ಸುಟ್ರೆ ಏನು ಬೆನಿಫಿಟ್ ಅಥವಾ ಇಲ್ಲ, ಅಥವಾ ಸುಟ್ಟಿಲ್ಲ ಅಂದ್ರೆ ಬೆನಿಫಿಟ್ ಇರ್ತದ ಅಥವಾ ಇಲ್ಲ ಅಂತ ಹೇಳಿ ನೀವು ಕಮೆಂಟ್ ಆಗಿ ಹಾಕ್ರಿ. ಆಮೇಲೆ ಇದು ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ರೈತರಿಗೆ ಶೇರ್ ಮಾಡ್ರಿ. ನೀವು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನೋಡತ್ತೀರಿ ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ರಿ ಸ್ನೇಹಿತರೆ. ಇಂಥವು ಟಾಪಿಕ್ಗಳು ಬರ್ತಾವ ಭಾಳ. ಹೌದಾ? ಸೊ ಶುರು ಮಾಡೋಣ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ಈಗ ಕಬ್ಬಿಂದ ಏನದ ಸೀಸನ್ ಸ್ಟಾರ್ಟ್ ಆಗೈತೆ. ಹೌದಾ? ಫಸ್ಟ್ ರಟೂನ್ ಆಗಲಿ, ಸೆಕೆಂಡ್ ರಟೂನ್ ಆಗಲಿ, ಅಂದ್ರೆ ಕಟಾವ್ ಎಲ್ಲ ಕಡೆ ಕಟಾವ್ ಚಾಲೂ ಆಗ್ಯದ. ಕಟಾವ್ ಚಾಲೂ ಆದ್ಮೇಲೆ ಸೆಕೆಂಡ್ ಏನ್ ಹೊಸಬ್ರು ಹಾಕ್ಲತ್ತಾರಲ್ಲ ಅವ್ರಿಗೂ ಈಗ ಪ್ಲಾಂಟೇಶನ್ ಮಾಡ್ಬೇಕಂದ್ರ, ಹೊಸ ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಅವ್ರಿಗೆ ಬೆನಿಫಿಟ್ ಆಗ್ತದ. ಅಥವಾ ಈಗ ಆಲ್ರೆಡಿ 1 ವರ್ಷ ಅಥವಾ 2 ವರ್ಷ ಮಾಡಿ ಅವ್ರು ಕಟಾವ್ ಮಾಡ್ಯಾರ, ಮತ್ತೆ ಅದ್ರಾಗ ಏನ್ ರೌದಿ ಉಳ್ತೈತಲ್ಲ, ರೌದಿದವ್ರು ಏನ್ ಮಾಡ್ತಾರೆ, ಕೆಲವ್ರು ರೈತರು ಅದು ಸುಡ್ತಾರೆ. ಆಮೇಲೆ ಕೆಲವ್ರು ರೈತರು ಏನ್ ಮಾಡ್ತಾರೆ, ಕಂಪ್ಲೀಟ್ ನಡುವೆ ಹಾಕಿ, ಆ ಅಂದ್ರೆ ಎಡೆ ನಡುವೆ ನಡುವೆ ಹಾಕಿ, ಕೆಳಗೆ ನಡುವೆ ಹಾಕಿ ಡಿಕಂಪೋಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಇವ್ರೊಳಗೆ ನಿಮ್ಗೆಲ್ಲ ಹೇಳ್ತೀನಿ. ಫಸ್ಟ್ ಫಸ್ಟ್ ಅದಕ್ಕಿಂತ ಮುಂಚೆ ಏನ್ ಮಾಡಾಮಂದ್ರೆ, 1 ಎಕರೆ ಒಳಗ ನಿಮಗೆ ರೌದಿಗಳು ಅಂದ್ರೆ ಟ್ರಾಶಸ್ ಎಷ್ಟು ಬರ್ತದೆ ಅಂತ ಹೇಳಿ ನಿಮ್ಗ ಇದ್ರೊಳಗೆ ಪ್ರೆಸೆಂಟೇಶನ್ ಆಗೈತಿ. ಫಸ್ಟ್ ಆಲ್ಮೋಸ್ಟ್ ಅಲ್ಲಿ 1 ಎಕರೆ ಒಳಗ ಅಂದ್ರೆ ಹಸಿದ್ ಏನ್ ರೌದಿ ಇರ್ತದಲ್ಲ, ಟ್ರಾಶಸ್ ಇರ್ತದಲ್ಲ, ನಮ್ಗೆ 8ರಿಂದ 12 ಟನ್ ತನಕ ನಿಮ್ಗ ಆ ರೌದಿ ಬರ್ತದ, ಟ್ರಾಶಸ್ಗಳು ಬರ್ತಾವ. ಆಮೇಲೆ ಡ್ರೈ ಎಲ್ಲಿ, ಒಣಗಿದ ಎಲ್ಲಿ ಅಂದ್ರೆ ಆಲ್ಮೋಸ್ಟ್ 5ರಿಂದ 7 ಟನ್ ಪ್ರತಿ ಎಕರೆಗೆ ನೀವು ಬರ್ತದೆ ಸ್ನೇಹಿತರೆ. ಓಕೆನಾ? ಅದು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ಆಲ್ಮೋಸ್ಟ್ ನಿಮ್ದೇನು ಇಳುವರಿ ಇರ್ತದಲ್ಲ, ಆ ಇಳುವರಿ ಮೇಲೆ 20-25% ನಿಮ್ದು ಅದು ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಮಾಡಿ ಅಷ್ಟು ನಿಮ್ ಪರ್ಸೆಂಟೇಜ್ ಅಂತ ರೌದಿಗಳು ಬರ್ತಾವ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 30-35 ಟನ್ ಪ್ರತಿ ಎಕರೆ ನಿಮ್ ಕಬ್ಬು ಅಂತಂದ್ರೆ ರೌದಿಗಳು ಟ್ಯಾಶಸ್ ಏನ್ ಇರ್ತದ 6ರಿಂದ 7 ಟನ್ ಪ್ರತಿ ಎಕರೆಗೆ ಇರ್ತದೆ. ಹಾಗೆ 35-40 ಟನ್ ಇತ್ತಂದ್ರೆ 7ರಿಂದ 9 ಟನ್ ಪ್ರತಿ ಎಕರೆಗೆ. ಹಾಗೆ 45-50 ಟನ್ ಇತ್ತು ಅಂತ ತಿಳ್ಕೊರಿ, 10ರಿಂದ 12 ಟನ್ ರೌದಿ ಏನಿರ್ತದ ಪ್ರತಿ ಎಕರೆಗೆ ನಿಮಗೆ ಸಿಗ್ತದೆ ಸ್ನೇಹಿತರೆ. ಇದು ನಾರ್ಮಲ್ ಪ್ರಾಕ್ಟೀಸಸ್. ಓಕೆನಾ? ಇದ್ರೊಳಗೆ ಏನೇನ್ ಇರ್ತಾವ, ಓಕೆ. ಈಗ ರೌದಿ ಆ, ನಿಮ್ ಕಡೆ ಕಂಟೆಂಟ್ ಏನ್ ಇರ್ತದ ಅಂತ ಹೇಳ್ಬೋದು. ಈಗ ನೀವು ಗೊಬ್ಬರ ಹಾಕ್ತಿರಿ, ಎಲ್ಲಾನೇ ಹಾಕ್ತಿರಿ, ಹೌದಾ? ಅದ್ರೊಳಗ ನೋಡ್ರಿ, ಸ್ಪೆಷಲಿ ಹೇಳ್ಬೇಕಂದ್ರೆ ಇದ್ರೊಳಗೆ ಹೆಚ್ಚಿಗೆ ಏನ್ ಇರ್ತದ ಅಂದ್ರ ಆಲ್ಮೋಸ್ಟ್ ಕಾರ್ಬನ್, ನಾವು ಆರ್ಗಾನಿಕ್ ಕಾರ್ಬನ್ ಮಾತಾಡ್ತೇವಲ್ಲ, ಕಾರ್ಬನ್ ನೋಡ್ರಿ. ಆರ್ಗಾನಿಕ್ ಕಾರ್ಬನ್ ಅಂದ್ರೆ ಕಾರ್ಬನ್ ಕಂಟೆಂಟ್ ಆಲ್ಮೋಸ್ಟ್ 40-45% ಇರ್ತದೆ. ಅಂದ್ರೆ 1 ಟನ್ ರೌದಿ ಒಳಗೆ ಇರ್ತದಂದ್ರೆ 400-450 kg ತನಕ ಏನಿರ್ತದೆ ಖಾಲಿ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಇರ್ತದೆ ಸ್ನೇಹಿತರೆ. ಹಾಗೆ ನೈಟ್ರೋಜನ್ ನೋಡೋದ್ರಾಗ 0.4-0.6%, 4ರಿಂದ 6 kg ಇರ್ತದ. ಫಾಸ್ಫರಸ್ ಇರ್ತದ 0.1-1.2 kg. ಪೊಟ್ಯಾಷಿಯಂ ಇರ್ತದ 0.9-1.5, ಅಂದ್ರೆ 9ರಿಂದ 15 kg ಪ್ರತಿ ಟನ್ನಿಗೆ ಇರ್ತದ. ಹಾಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್ ಇವೆಲ್ಲ ಕಂಟೆಂಟ್ಗಳು ಇರ್ತಾವ ಸ್ನೇಹಿತರೆ. ಆಮೇಲೆ ಅದ್ರೊಳಗ ಮೈಕ್ರೋನ್ಯೂಟ್ರೆಂಟ್ನು ಇರ್ತಾವ. ಮೈಕ್ರೋನ್ಯೂಟ್ರೆಂಟ್ ಅಂದ್ರೆ ಐರನ್, ಮ್ಯಾಗ್ನೀಸಿಯಂ, ಜಿಂಕ್, ಕಾಪರ್ ಇರ್ತಾವ. ಇದ್ರೊಳಗ PPM ಇರ್ತಾವ, ಅಂದ್ರೆ 300 PPM to 800 PPMs ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇರ್ತಾವ ಸ್ನೇಹಿತರೆ. ಈ ತರ ಇರ್ತಾವ. ಆಮೇಲೆ ನ್ಯೂಟ್ರೆಂಟ್ ಕಂಟ್ರಿಬ್ಯೂಷನ್ ಪರ್ ಎಕರ್ ಅಂದ್ರ, ಈಗ ನೀವು 6 ಟನ್, ಎಕ್ಸಾಂಪಲ್ 1 ಎಕರೆಗೆ 6 ಟನ್ ರೌದಿ ಬಂದ ತಿಳ್ಕೊರಿ, ಹೌದಾ? ಅದ್ರೊಳಗ ಎಷ್ಟ್ ಕೆಜಿ ನಿಮಗೆ ನೈಟ್ರೋಜನ್ ಸಿಗ್ತದೆ. ಈಗ ನೀವು ಯೂರಿಯಾ DAP ಹಾಕ್ತಿರಲ್ಲ, ಅವಾಗ ನಿಮ್ಗೆ ಕಂಟೆಂಟ್ಗಳು ಇರ್ತಾವ. 50 kg ಪ್ಯಾಕೆಟ್ನಾಗ ಎಷ್ಟು ಕಂಟೆಂಟ್ ಯೂರಿಯಾ ಇರ್ತದ ಅಂತ ಹೇಳಿ, ಅಥವಾ DAP ನಾಗ NPK ಎಷ್ಟು ಇರ್ತದ ಅಂತ ಹೇಳಿ ಪರ್ಸೆಂಟೇಜ್ ವೈಸ್ ಇರ್ತದ. ಅದು ಹಾಗೆ ಸೇಮ್ ಕ್ಯಾಲ್ಕುಲೇಷನ್. 6 ಟನ್ ಅಂದ್ರೆ 1 ಎಕರೆಗೆ 6 ಟನ್ ನಿಮ್ದು ರೌದಿಗಳು ಬಂತಂದ್ರ ಅದ್ರೊಳಗೆ ಎಷ್ಟು ನೈಟ್ರೋಜನ್ ಬರ್ತದ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರದ. ನೈಟ್ರೋಜನ್ ನೋಡ್ರಿ 24-36 kg, ಅಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದ್ ಯೂರಿಯಾ ಪ್ಯಾಕೆಟ್ ಇದ್ದಂಗೆ ಇರ್ತದೆ. ಫಾಸ್ಫರಸ್ ನೋಡ್ರಿ 5ರಿಂದ 7 kg ತನಕ ಫಾಸ್ಫರಸ್ 6 ಟನ್ ಒಳಗೆ ಬರ್ತದೆ ಗೊಬ್ಬರ ಬರೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ಇದು ಯಾವ ತರ ಅಂದ್ರೆ ಡಿಕಂಪೋಸ್ ಮಾಡಿದ್ಮೇಲೆ ಇಷ್ಟು ಕಂಟೆಂಟ್ ಬರ್ತದೆ ಅಂತ ಹೇಳಿ, ಅಂದ್ರೆ ಒಂದು ಇದು ಮಾಡಿದ್ಮೇಲೆ. ಆಮೇಲೆ ಪೊಟ್ಯಾಷಿಯಂ ನೋಡ್ರಿ 55-90 kg ಪೊಟ್ಯಾಷಿಯಂ ನಿಮ್ 6 ಟನ್ ಒಳಗೆ ಬರ್ತದೆ. ಅಂದ್ರೆ ಕೆಜಿ ಅನ್ನೋದು ಆಲ್ಮೋಸ್ಟ್ 2 ಪ್ಯಾಕೆಟ್ ನಿಮಗೆ ಇದು ಗೊಬ್ಬರ ಬಂದಾಗ DAP ಬಂದಾಗ. ಓಕೆನಾ? ಆಮೇಲೆ ಮೈಕ್ರೋನ್ಯೂಟ್ರೆಂಟ್ ಅದ್ರ ಜೊತೆ ಮೈಕ್ರೋನ್ಯೂಟ್ರೆಂಟ್ ಬರ್ತದೆ.
ಆದ್ರೆ ಆಲ್ಮೋಸ್ಟ್ ಅಲ್ಲಿ ಇದ್ರೊಳಗೆ ಹೈಯೆಸ್ಟ್ ಇರೋದೇನಂದ್ರೆ ಪೊಟ್ಯಾಷಿಯಂ ಹೈಯೆಸ್ಟ್ ಇರ್ತದೆ ಮತ್ತು ಕಾರ್ಬನ್ ಕಂಟೆಂಟ್ ಹೈಯೆಸ್ಟ್ ಇರ್ತದೆ ಸ್ನೇಹಿತರೆ. ಆಮೇಲೆ ಅಡ್ವಾಂಟೇಜ್, ನಾವು ಈಗ ರೌದಿದ್ದು ಈ ಅಡ್ವಾಂಟೇಜ್ ಅಂತ ಹೇಳ್ತೇವೆ. ರೈತರೆಲ್ಲ ಇದು ಪ್ರಾಕ್ಟೀಸ್ ಏನಂದ್ರೆ ರೈತರಿಗೆ ಕೇಳಿ ಮಾಡಿದ ಪ್ರೆಸೆಂಟೇಷನ್. ಆಮೇಲೆ ನಾನು ರಿಸರ್ಚ್ ಮಾಡಿ ನಮ್ದು ಪ್ರಾಕ್ಟೀಸ್ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡಿರೋದು ಆಕ್ಚುಲಿ. ಇದು ಎರಡು ಅಡ್ವಾಂಟೇಜ್ ಅದಾವ, ಸುಟ್ಟದ್ರ ಅಡ್ವಾಂಟೇಜ್ ಅದಾವ, ಹಿಂಗ್ ಸುಟ್ಟಿಲ್ಲ ಅಂದ್ರೆ ಅಡ್ವಾಂಟೇಜ್ ಅದಾವ. ಆಮೇಲೆ ಡಿಸ್ಅಡ್ವಾಂಟೇಜ್ ಎರಡು ಅದಾವ, ಅದು ಎರಡು ಇದ್ರೊಳಗೆ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ಇದು ನಿಮ್ಗೆ ಪ್ರೆಸೆಂಟೇಷನ್ ಬೇಕಂದ್ರೆ ಹೇಳ್ರಿ, ನಾ ಪ್ರೆಸೆಂಟೇಷನ್ ನಿಮ್ಗೆ ನನ್ನ ವಾಟ್ಸಪ್ ಏನ್ ಚಾನಲ್ ಐತಲ್ಲ, ನೀವು ಆ ಚಾನಲ್ ನನ್ನ ಲಿಂಕ್ ಕಳ್ಸಿರ್ತೀನಿ, ಅದು ಲಿಂಕ್ ಫಾಲೋ ಮಾಡ್ರಿ. ಆ ಚಾನಲ್ ಒಳಗೆ ಇದು ಪ್ರೆಸೆಂಟೇಷನ್ ಮಾಡಿರ್ತೀನಿ ಸ್ನೇಹಿತರೆ. ಓಕೆನಾ? ನೋಡಿ ಸ್ನೇಹಿತರೆ, ಫಸ್ಟ್ ಹೇಳ್ಬೇಕಂದ್ರೆ ನಾವು ರೌದಿ ಸುಟ್ಟಿಲ್ಲ ಅಂತ ತಿಳ್ಕೊರಿ, ಡ್ಯಾಟ್ ನಾವು ಭೂಮಿನಾಗ ಬಿಟ್ಟು ಅಂತ ತಿಳ್ಕೊರಿ. ಭೂಮಿನಾಗ ಬಿಟ್ಟಿದ್ಮೇಲೆ ಹ್ಯಾಂಗ್ ಮಾಡ್ಬೇಕಂದ್ರೆ ಇದು ಏನ್ ಸಾಲ ಇರ್ತದಲ್ಲ, ಸಾಲ ನಡುವೆ ಗ್ಯಾಪಿನ ನಡುವೆ ಏನ್ ಮಾಡ್ಬೇಕಂದ್ರೆ ಇದು ರೌದಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಪುಡಿ ಮಾಡ್ಬೇಕು, ಬಾರಿಕ್ ಮಾಡ್ಕೋಬೇಕು. ಬಾರಿಕ್ ಯಾವ ತರ ಮಾಡ್ತೀರಂದ್ರೆ ಹಲವಾರು ಮಷಿನ್ಸ್ಗಳು ಅದಾವ. ಅಂದ್ರೆ ಈಗ ಮಲ್ಚರ್ಸ್ ಅದಾವ, ಟ್ರ್ಯಾಶರ್ಸ್ ಅದಾವ, ಅಥವಾ ನಿಮ್ ರೋಟೋವೇಟರ್ ತಿಳ್ಕೊ, ರೋಟೋವೇಟರ್ ಮಲ್ಚಿಂಗ್ ಮಾಡಿ ಮಣ್ಣೊಳಗೆ ಮಲ್ಚಿಂಗ್ ಮಾಡಿ ಅದಕ್ಕೆ ಪುಡಿ ಸಣ್ಣ ಸಣ್ಣ ಕಟ್ಟವಾದ್ಮೇಲೆ ಸಣ್ಣ ಮಾಡ್ಕೋಬಹುದು, ನಡುವೆ ಹಾಕ್ಬೋದು ಸ್ನೇಹಿತರೆ. ನಡುವೆ ಹಾದ ತಕ್ಷಣ ಫಸ್ಟ್ ಏನಂದ್ರೆ ಮಾಯ್ಶ್ಚರ್ ನಿಮ್ದೇನ್ ನೀರ್ ಹಾಕಿರ್ತಾರಲ್ಲ, ನೀರ್ ಬಿಡ್ತಿರಲ್ಲ ಡ್ರಿಪ್ ಮುಖಾಂತರ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಅಥವಾ ಫ್ಲಡ್ ಮುಖಾಂತರ ಬಿಟ್ಟಿರ್ತಾರಲ್ಲ, ಆ ಬಿಟ್ಟಿದ ತಕ್ಷಣ ಏನಾಗತ್ತೆ ಅಂದ್ರೆ ಇದ್ರೊಳಗ ಇವಾಪರೇಷನ್ ಅಂದ್ರೆ ನಿಮ್ದು ಆವಿ ಹಾಕಿ ಹೋಗಿ ಕೊಡಂಗಿಲ್ಲ. ಅದು ಯಾಕಂದ್ರೆ ನೀರ್ ಕೆಳಗಿರ್ತದ, ಮ್ಯಾಲ ಮಲ್ಚ್ ಆಗಿರ್ತದ ಟ್ರಾಶಸ್ಗಳು, ಕೆಳಗೆ ಭೂಮಿ ಒಳಗೆ ಏನಾಗ್ತದೆ ಸೂರ್ಯಕಿರಣ ಮ್ಯಾಲ ಭೂಮಿ ಮೇಲೆ ಡೈರೆಕ್ಟ್ ಫೀಲ್ಡ್ ಇದೇನಂತಾರ ಬೀಳಂಗಿಲ್ಲ. ಅದರಿಂದ ಏನಾಗ್ತದೆ ಅಂದ್ರೆ ಕಾವು ಹೆಚ್ಚಿಗೆ ಭೂಮಿಯಾಗ ಕಾವು ಇರಂಗಿಲ್ಲ, ಮಾಯ್ಶ್ಚರ್ ಮೇಂಟೈನ್ ಮಾಡಿರ್ತದ. ಅದಾಗ ಟೆಂಪರೇಚರ್ ಮೇಂಟೈನ್ ಮಾಡಿದ ತಕ್ಷಣ ಏನಾಗ್ತದೆ ಮಾಯ್ಶ್ಚರ್ ಕಂಟೆಂಟ್ ಅಂದ್ರೆ ಒಳ ಹಸಿ ಏನಿರ್ತದೆ ಮೇಂಟೈನ್ ಮಾಡ್ತದ. ಅದರಿಂದ ನಿಮ್ದು ನೀರು ಏನು ಉಪಯೋಗಿಸ್ತೀರ ಆಲ್ಮೋಸ್ಟ್ ಅಲ್ಲಿ 10-25% ನೀವು ನೀರು ಉಳಿಸ್ಬೋದು ಸ್ನೇಹಿತರೆ, ಇದು ಮಲ್ಚಿಂಗ್ ಮಾಡ್ತಾರೆ. ಸೆಕೆಂಡ್ ಅಡ್ವಾಂಟೇಜ್ ಏನಂದ್ರೆ ಆರ್ಗಾನಿಕ್, ಈಗ ಸ್ಪೆಷಲಿ ಹೇಳ್ಬೇಕಂದ್ರೆ ನಿಮ್ದು ಆರ್ಗಾನಿಕ್ ಮ್ಯಾಟರ್ ಅಂತ ಹೇಳ್ತೇವಲ್ಲ, ಆರ್ಗಾನಿಕ್ ಕಾರ್ಬನ್, ಆರ್ಗಾನಿಕ್ ಮ್ಯಾಟರ್ ಅಂತ ಹೇಳ್ತೇವಲ್ಲ, ಅದು ಇಂಪ್ರೂವ್ ಆಗ್ತದೆ. ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಇಂಪ್ರೂವ್ ಆಗ್ತದೆ ಹೇಳ್ಬೇಕಂದ್ರೆ ಆ ಟ್ರಾಶಿಂಗ್ ಯೂಸ್ ಮಾಡ್ತಾರೆ. ಆಮೇಲೆ ಒಳಗ ಎರೆಹುಳ ಅಂತ ಹೇಳ್ತೇವಲ್ಲ, ಅದು ವರ್ಮ್ಸ್ನು ಬರ್ತಾವ, ಅದರಿಂದ ಮಾಯ್ಶ್ಚರ್ಲಿಂದ ಬರ್ತದ, ಅದರಿಂದ ಬರ್ತಾವ. ಆಮೇಲೆ ಒಳಗಿನ ಮೈಕ್ರೋಬ್ಸ್ ಇರ್ತಾವ, ನಮಗ ಬೆನಿಫಿಷರಿ ಮೈಕ್ರೋಬ್ಸ್ ಇರ್ತಲ್ಲ, ಆ ಬೆನಿಫಿಷರಿ ಮೈಕ್ರೋಬ್ಸ್ ಇನ್ಕ್ರೀಸ್ ಹೆಚ್ಚಿ ಆಗ್ತಾ ಇರ್ತಾವ ಸ್ನೇಹಿತರೆ, ನಾವು ಅದು ಇನ್ಕ್ರೀಸ್ ಮಾಡೋದು. ಆಮೇಲೆ ಇದರಿಂದ ನಮ್ಮ ಸಾಯಿಲ್ ಸ್ಟ್ರಕ್ಚರು ಮತ್ತು ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗ್ತದೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಹೇಳಿದ ಪ್ರಕಾರ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಂದ್ರೆ ನಮ್ದು ಸೂರ್ಯಕಿರಣ ಭೂಮಿ ಮೇಲೆ ಬೆಳಕ್ ಕೊಡಂಗಿಲ್ಲ, ಅವಾಗ ಏನಾಗ್ತದೆ ಅಂದ್ರೆ ಕೆಳಗಿನ ಲೇಯರ್ ಇರ್ತದಲ್ಲ, ಯಾಕಂದ್ರೆ ಓಪನ್ ಲ್ಯಾಂಡ್ ಇದ್ದಾಗ ಏನಾಗ್ತದೆ ಡೈರೆಕ್ಟ್ ಭೂಮಿಯಿಂದ ಸೂರ್ಯಕಿರಣ ರೇಸ್ಗಳು ಏನಿರ್ತಾವೆ ಭೂಮಿ ಮೇಲೆ ಬಿದ್ದ ಮೇಲೆ ಅದೇನಾಗ್ತದೆ ಹೊರಗೆ ಏನಾಗ್ತದೆ ಅಂದ್ರೆ ಹುಲ್ಗಳು ಚಾಲು ಆಗ್ತವೆ, ಬೆಳೆದ ಹುಲ್ಲು ವೀಡ್ಸು ಚಾಲು ಆಗ್ತದೆ, ಗ್ರೋತ್ ಚಾಲು ಆಗ್ತದೆ. ಆದ್ರೆ ಇದ್ರೊಳಗೆ ಮಲ್ಚಿಂಗ್ ಮಾಡೋದು ಏನಾಗ್ತದೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗ್ರೋತ್ ಕಡಿಮೆ ಆಗ್ತದೆ, 30-50% ನಿಮ್ದು ವಿಡಿಸೈಡ್ ಅಂದ್ರೆ ವೀಡ್ಸ್ ಅಪ್ಲಿಕೇಶನ್, ವೀಡ್ಸ್ ಗ್ರೋತ್ ಏನಿರ್ತದೆ, ಹುಲ್ಲಿಂದ ಜನ್ಮೇಷನ್ ಇರ್ತದೆ ಕಡಿಮೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗ್ಬಿಡ್ತದೆ. ಅಂದ್ರೆ ನಿಮ್ದು ನೀವೇನು ಗೊಬ್ಬರ ಫರ್ಟಿಲೈಸರ್ ಏನು ವಿಡಿಸೈಡ್ ಹಾಕ್ತಿರಲ್ಲ, ಹುಲ್ಲಿನ ಔಷಧಿ ಹಾಕ್ತಿರಲ್ಲ, ಅದು ನಿಮ್ಮ ಆಲ್ಮೋಸ್ಟ್ ಅಲ್ಲಿ ಖರ್ಚು ಕಡಿಮೆ ಮಾಡ್ಬೋದು ಇದು ಈ ಪ್ರಾಕ್ಟೀಸ್ ಇಂದ. ಆಮೇಲೆ ಇದ್ರೊಳಗೆ ಇನ್ನೊಂದೇನಂದ್ರೆ ಟೆಂಪರೇಚರ್, ನಾ ಹೇಳಿದ ಪ್ರಕಾರ ಟೆಂಪರೇಚರ್ ಮೇಂಟೈನ್ ಮಾಡ್ಕೋತ ಹೋಗ್ತದ, ಮಾಯ್ಶ್ಚರ್ ಮೇಂಟೈನ್ ಮಾಡ್ಕೋತ ಹೋಗ್ತದೆ ಸ್ನೇಹಿತರೆ. ಆಮೇಲೆ ಇದ್ರೊಳಗ ಸಾಯಿಲ್ ಎರೋಷನ್ ಅಂದ್ರೆ ಯಾವಾಗ್ಲೂ ಮಣ್ಣು ಹೆಚ್ಚಿಗೆ ಫ್ಲಡ್ ಇರಿಗೇಷನ್ ಅಂತ ಟೈಮ್ನಾಗ ಮಾಡೋದೇನಾಗ್ತದೆ ಫರ್ಟೈಲ್ ಸಾಯಿಲ್ ಇರ್ತದ ಮ್ಯಾಲಿನ ಹೋಗ್ಬಿಡ್ತದ, ಅಂದ್ರೆ ಎರೋಡ್ ಆಗ್ಬಿಡ್ತದೆ, ಎರೋಷನ್ ಆಗ್ಬಿಡ್ತದೆ. ಅಂತ ಟೈಮ್ನಾಗ ನಾವು ಈ ಪ್ರಾಕ್ಟೀಸ್ ಏನ್ ಮಾಡ್ಬೋದು ಅಂದ್ರೆ ಅದು ಮಣ್ಣು ಫರ್ಟೈಲ್ ಇದ್ದಿದ್ದು ಸಾಯಿಲ್ ಎರೋಷನ್ ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಇದ್ರೊಳಗೆ ಏನಿರ್ತದೆ ಅಂದ್ರೆ ನಿಮ್ದ ರಟೂನ್ಸ್ ಏನ್ ಬರ್ತಾವಲ್ಲ, ಸಸಿಗಳು ಏನ್ ಬರ್ತಾವಲ್ಲ, ಆ ಸಸಿಗಳು ಇಂಪ್ರೂವ್ ಆಗ್ತದ. ಆಮೇಲೆ ಫರ್ಟಿಲೈಸರ್ ಅಪ್ಲಿಕೇಶನ್ ಕಡಿಮೆ ಆಗ್ತದ. ಆಮೇಲೆ ಮುಂದೆ ಬರೋ ದಿವಸ ಏನಾಗ್ತದೆ ಅಂದ್ರೆ ನೀವು ಫರ್ಟಿಲೈಸರ್ ಅಪ್ಲಿಕೇಶನ್ ಮತ್ತು ರಟೂನ್ಸ್ ಇಂಪ್ರೂವ್ ದ ಕ್ರಾಪ್ ಆಲ್ಸೋ, ಮತ್ತು ಇದರಿಂದ ನಿಮ್ ಇಳುವರಿನೂ ಇನ್ಕ್ರೀಸ್ ಆಗ್ತದೆ ಸ್ನೇಹಿತರೆ. ಇದರಿಂದ ಇಳುವರಿ ಇನ್ಕ್ರೀಸ್ ಆಗ್ತದ. ಆಮೇಲೆ ಕೆಳಗ ರಟೂನ್ ಸಸಿಗಳು ಇರ್ತಾವ, ಸಸಿಗಳು ಜನ್ರೇಷನ್ ಫಾಸ್ಟ್ ಆಗ್ತಾವ ಮಾಯ್ಶ್ಚರ್ಲಿಂದ. ಆಮೇಲೆ ಫರ್ಟಿಲೈಸರ್ ಅಪ್ಲಿಕೇಶನ್ ಕಡಿಮೆ ಆಗ್ತದೆ ಸ್ನೇಹಿತರೆ, ಇದು ಅಡ್ವಾಂಟೇಜ್. ಆಮೇಲೆ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳ್ತೀನಿ. ಫಸ್ಟ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಇದು ಏನ ರೌದಿಗಳು ಅದಾವಲ್ಲ, ಇದು ಫಾಸ್ಟ್ ಡಿಕಂಪೋಸ್ ಆಗಂಗಿಲ್ಲ. ಓಕೆನಾ? ಅಂದ್ರೆ ಡಿಕಂಪೋಸ್ ಆಗಂಗಿಲ್ಲ ಫಾಸ್ಟ್, ಅದು ಒಂದು ಡಿಸ್ಅಡ್ವಾಂಟೇಜ್ ಅದ. ಆಮೇಲೆ ರೌದಿ ಇತ್ತಂದ್ರೆ ಏನಾಗ್ತದ, ಇದ್ರೊಳಗೆ ಇಚಾಪತ್ ಅಂತ ಬರ್ತವೆ, ರ್ಯಾಟ್ಸ್ ಅಂತ ಹೇಳ್ತೇವಲ್ಲ, ರ್ಯಾಟ್ಸು ಅವು ಏನಾಗ್ತದೆ ಹೆಚ್ಚಿಗೆ ಬರ್ತಾವ, ಅದು ಬಹಳ ಕಾಟ ಆಗ್ತದೆ. ಅದು ಕಾಟ ಬಂದ ತಕ್ಷಣ ಏನಾಗ್ತದೆ ಬೇರ್ಗಳಿಗೆ ಏನಾಗ್ತದೆ ಸ್ವಲ್ಪ ಎಫೆಕ್ಟ್ ಆಗ್ತದೆ, ಅಂತ ತಿನ್ನ ಚಾಲು ಆಗ್ತದೆ. ಅದು ಬೇರು ಕೆಳಗೆ ತಿಂದ ತಕ್ಷಣ ಅದು ಕಬ್ಬಿಂದ ಪೂರಾ ಮುರಿದು ಹೋಗ್ತದೆ ಸ್ನೇಹಿತರೆ. ಓಕೆನಾ? ಆಮೇಲೆ ಮೈಕ್ರೋಬ್ಯೂಸ್ ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಕೆಳಗಿನ ಮೈಕ್ರೋಬ್ಸ್ ಏನ್ ಇರುತ್ತಲ್ಲ, ಆ ಇದು ಹಾಕ ತಕ್ಷಣ ಏನಾಗ್ತದೆ ಅಂದ್ರೆ ಕೆಳಗಿನ ಮೈಕ್ರೋಬ್ಸ್ ಅಥವಾ ನೈಟ್ರೋಜನ್ ಇರ್ತದೆ ಬಹಳ ಸ್ಲೋ ರಿಲೀಸ್ ಆಗ್ತದೆ. ಓಕೆನಾ? ಯಾಕಂದ್ರೆ ಅದು ಏನ್ ಕೆಳಗೆ ನೈಟ್ರೋಜನ್ ಇರ್ತಲ್ಲ, ನೈಟ್ರೋಜನ್ ಏನ್ ಮಾಡ್ತದೆ
ಮೈಕ್ರೋಬ್ಸ್ಗಳು ತಿನ್ನೋಕೆ ಚಾಲೂ ಮಾಡ್ತಾವ. ಅದಕ್ಕೆ ಏನಾಗ್ತದೆ, ರಿಲೀಸ್ ಭಾಳ ಸ್ಲೋ ಆಗ್ತದೆ ನೈಟ್ರೋಜನ್. ಅದು ಒಂದದ. ಆಮೇಲೆ ಕೆಳಗೆ ಇಂಟರ್ ಕಲ್ಟಿವೇಶನ್ ಆಗ್ಲಿ, ಬೇರೆ ಆಪರೇಷನ್ ಮಾಡ್ಬೇಕಂದ್ರ, ನೀರ್ ಬಿಡ್ಬೇಕಂದ್ರೆ ಇದನ್ನು ಬಹಳ ಪ್ರಾಬ್ಲಮ್ ಆಗ್ತದೆ ಇದು ಈ ಪ್ರಾಕ್ಟೀಸ್ ಇಂದ. ಅದಕ್ಕ ಇದು ಒಂದು ಪ್ರಾಬ್ಲಮ್ ಅದ. ಆಮೇಲೆ ಇದರಿಂದ ಏನಾಗ್ತದೆ, ಮತ್ತು ರೂಟ್ ಮ್ಯಾಲ ಸಪೋಸ್ ನೀವೇನ್ ಹೌದಿ ಕರೆಕ್ಟ್ ಪ್ರಾಪರ್ ಮೇಂಟೈನ್ ಮಾಡಿ ಅಂತ ತಿಳ್ಕೊರಿ. ಹಾಗೆ ಗಿಡ ಮೇಲೆ ಹಾಗೆ ಕಬ್ಬಿನ ಮೇಲೆ ಹಾಕಿದ್ರೆ ಏನಾಗ್ತದೆ, ಅದು ಜರ್ಮೇಷನ್ ಫಾಸ್ಟ್ ಆಗಂಗಿಲ್ಲ. ಅದಕ್ಕೆ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ. ಎರಡು ರೋ ಬಿಟ್ಟು ನಡುವೆ ಏನಿರ್ತದಲ್ಲ, ರಿಜಸ್ ಏನ್ ನೀರ್ ಬಿಡ್ತಾರಲ್ಲ ಅಲ್ಲಿ ನೀವು ಜಮಾ ಮಾಡಿ ಇಡ್ಬೇಕಾದ ಸ್ನೇಹಿತರೆ. ಇದು ಡಿಸ್ಅಡ್ವಾಂಟೇಜ್ ಅದು. ಆಮೇಲೆ ಈ ಡಿಕಂಪೋಸ್ ಯಾವ ತರ ಮಾಡ್ಬೇಕಂದ್ರೆ 4 ಪ್ರಾಕ್ಟೀಸ್ಗಳು ಅದಾವ. ಒಂದ್ ಪ್ರಾಕ್ಟೀಸ್ ಏನಂದ್ರೆ, ಇದು ನಾ ಹೇಳಿದ ಪ್ರಕಾರ ನಡುವೆ ಏನ್ 2 ಸಾಲ ಇರ್ತದ, ಆ ಸಾಲ ನಡುವೆ ಏನ್ ಮಾಡ್ಬೇಕಂದ್ರೆ ಒಂದ್ ಕಡೆ ಜಮಾ ಮಾಡಿ ಅದಕ್ಕೆ ಮಲ್ಚಿಂಗ್ ಡಿಟ್ರಾಕ್ಷರ್ ಮಲ್ಚಿಂಗ್ ಮಾಡಿ ಪುಡಿ ಪುಡಿ ಮಾಡ್ಬೇಕಾಗ್ತದ. ಅದು ಒಂದು. ಆಮೇಲೆ ಸಣ್ಣ ಚಾಪ್ ಅಂದ್ರೆ ಅದೇ ಪುಡಿ ಪುಡಿ ಮಾಡ್ಬೇಕಾಗ್ತದ. ಅದು ಅಲ್ಲಿಂದ ಫಾಸ್ಟ್ ಡಿಕಂಪೋಸ್ ಆಗ್ತದೆ. ಅದ್ರ ಜೊತೆಗೆ ನೀವು ಅದ್ರ ಜೊತೆ ಒಳಗ ಯೂರಿಯಾ ಒಂದ್ 10ರಿಂದ 15 ಕೆಜಿ ಪ್ರತಿ ಎಕರೆ ಯೂರಿಯಾ ಹಾಕ್ದಾಗ ನಡ್ತದ. ಆಮೇಲೆ ಅದು ಸಿಕ್ಕಿಲ್ಲ ಅಂದ್ರೆ ನಿಮಗೆ DAP 20 ಕೆಜಿ ಪ್ರತಿ ಎಕರೆಗೆ ನೀವು DAP ಹಾಕಿದ್ರು ಡಿಕಂಪೋಸ್ ಆಗ್ತದೆ. ಅಂದ್ರೆ ಸ್ಪ್ರೇ ಮಾಡ್ಬೇಕಾದ್ಮೇಲೆ ಅದನ್ನು ಸಿಕ್ಕಿಲ್ಲ ಅಂತ ತಿಳ್ಕೊಂಡು ನಿಮ್ಗೆ SSP ಸಿಗ್ತದೆ, ಸಿಂಗಲ್ ಫಾಸ್ಫೇಟ್ 50 ಕೆಜಿ ಪ್ರತಿ ಎಕರೆ ಹಾಕಿ ಸ್ಪ್ರೇ ಮಾಡಿದ್ರೆ ಅಥವಾ ಡ್ರೆಂಚಿಂಗ್ ಮಾಡಿದ್ರೆ ಅಥವಾ ಸ್ಪ್ರಿಂಕ್ಲಿಂಗ್ ಮಾಡಿದ್ರೆ ಇದು ಒಂದು ಡಿಕಂಪೋಸ್ ಆಗ್ತದೆ. ಕೊಳಕ್ಕೆ ಈಸಿ ಆಗಿಬಿಡ್ತದೆ ಸ್ನೇಹಿತರೆ. ಮೂರನೇ ಪ್ರಾಕ್ಟೀಸ್ ಏನಂದ್ರೆ, ಹಲವಾರು ಮೈಕ್ರೋಬ್ಸ್ಗಳು ಸಿಗ್ತಾವ ಹೇಳ್ಬೇಕಂದ್ರೆ. ಈಗ ಟ್ರೈಕೋಡರ್ಮ್ ಅದ, PhD ಅದ, ಅಜೆಕ್ಟಿವ್ ಬ್ಯಾಕ್ಟೀರಿಯಾ ಅದ, ಅಂಥವು ನೀವು ಯೂಸ್ ಮಾಡ್ಬೋದು. ಅದ್ರ ಜೊತೆ ನಮ್ದೇನು ICR ದಿಂದ ಡಿಕಂಪೋಸರ್ ಆಲ್ರೆಡಿ ಅದಾವ. ಅದು ಡಿಕಂಪೋಸ್ ಯೂಸ್ ಮಾಡಿದ್ರೆ ನಿಮ್ ಕೊಳಗನು ಫಾಸ್ಟ್ ಆಗ್ತದೆ. ಆಮೇಲೆ ಈಸಿನೂ ಆಗ್ಬಿಡ್ತದೆ. ಅದಕ್ಕೆ ಏನು ಜಸ್ಟ್ 2 ಲೀಟರ್ ನೀರ್ನ ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಸ್ಪ್ರೇ ಮಾಡಿದ್ರೆ ಸಾಕು. ಅದು 30 to 45 ಡೇಸ್ ಒಳಗೆ ಡಿಕಂಪೋಸ್ ಆಗ್ತದೆ ಸ್ನೇಹಿತರೆ. ಓಕೆನಾ. ಆಮೇಲೆ ಇನ್ನೊಂದು ನ್ಯಾಚುರಲಿ ಮಾಡ್ಬೇಕಂದ್ರೆ, ಇವೆಲ್ಲ ಕೆಮಿಕಲ್ ಪ್ರೊಸೆಸ್ ಆಯ್ತು. ನ್ಯಾಚುರಲಿ ನೀವು ಮಾಡ್ಬೇಕಂದ್ರೆ ನೀವು ವರ್ಮಿ ಕಂಪೋಸ್ಟ್ ಇರ್ತಲ್ಲ, ಅಥವಾ ನಮ್ದು ಎರೆಹುಳ ಏನ್ ಗೊಬ್ಬರ ಇರ್ತೈತಲ್ಲ, ಆ ಗೊಬ್ಬರದಿಂದ ನೀವು ಮಿಕ್ಸ್ ಮಾಡಿ ಹಾಕ್ಬೋದು. ಅಥವಾ ನಿಮ್ ತಿಪ್ಪೆ ಗೊಬ್ಬರ 1 ರಿಂದ 2 ಟನ್ ಮಿಕ್ಸ್ ಮಾಡಿ ವರ್ಮಿ ಕಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿ ಅದು ಜಸ್ಟ್ ಎಲ್ಲಿ ನಿಮ್ದು ಸೊಪ್ಪು ಜಮಾ ಮಾಡಿರ್ತದೆ ಅದನ್ನ ಜಸ್ಟ್ ಸಿಂಪಡಣೆ ಮಾಡೋದು ಹಾಕಿದ್ರೆ ನಿಮ್ಗೆ ಇದು ಒಂದು ಡಿಕಂಪೋಸ್ ಆಗ್ತದೆ ಸ್ನೇಹಿತರೆ. ಇದು ಒಂದು ಪ್ರಾಕ್ಟೀಸಸ್ ಇದೆ. ಆಮೇಲೆ ಇದು ಸ್ವಲ್ಪ ಡಿಕಂಪೋಸ್ ನೀವು ಇಂಥ ಪ್ರಾಕ್ಟೀಸ್ ನಂಗೆ ಮಾಡ್ರಿ. ಕೆಮಿಕಲ್ ಮತ್ತೆ ಆಸಿಡ್ ಅಂತ ಹಾಕಕ್ ಹೋಗ್ಬೇಡ್ರಿ. ನೀವು ಕೆಮಿಕಲ್ ಆಸಿಡ್ ಹಾಕ್ದೇನೆ ಏನಾಗ್ತದೆ, ನಿಮ್ ಭೂಮಿ ಏನಾಗ್ತದೆ ಇನ್ಫರ್ಟೈಲ್ ಆಗಿಬಿಡ್ತದೆ. ಪೂರಾ ಒಳಗಿನ ಫರ್ಟೈಲ್ ಏನ್ ಅಂಶ ಇರ್ತದಲ್ಲ, ಮೈಕ್ರೋಬ್ಸ್ ಎಲ್ಲ ಸಾಯ್ತಾವ. ಅಂಥವು ಬ್ಲೀಚಿಂಗ್ ಪೌಡರ್ ಅಥವಾ ಆಸಿಡ್ ಅಂತ ಮಾಡಕ್ ಹೋಗ್ಬೇಡ್ರಿ ಸ್ನೇಹಿತರೆ. ಆಮೇಲೆ ನೀವು ನೀವು ಏನ್ ಸುಡೋದಂತ ಹೇಳ್ತೀವಲ್ಲ, ಈಗ ಸಪೋಸ್ ನಾ ಜಮಾ ಅಂದ್ರೆ ಕಂಪ್ಲೀಟ್ ಹಿಂಗ ಜಮಾನೇ ಇರ್ಬಾರ್ದು, ಅವ್ರು ನೋಡ್ಬೇಕಾಗ್ತದ. ಕೆಳಗೇನ ಏನಂತಾರ ಟರ್ಮೈಟ್ಸ್ ಅಂದ್ರೆ ಸಣ್ಣ ಸಣ್ಣ ಈಗ ವೈಟ್ ಗೊನ್ನಿ ಹುಳ ಇರ್ತದಲ್ಲ, ಅಂಥವು ಚೆಕ್ ಮಾಡ್ರಿ. ಆದ್ಮೇಲೆ ಹುಳಗಳು ಇರ್ತಾವ, ಬಾರಿ ಬಾರಿ ಹುಳ ಇರ್ತಾವ, ಚೆಕ್ ಮಾಡಿ. ಅವು ಭೂಮಿನಾಗಿತ್ತಂದ್ರೆ ಬೇಕಿ ಒಂದ್ ಸರ್ತಿ ಮೂಲೆ ಹಾಕಿ ಹೊಲ್ದಾಗ ಬಿಡ್ಬಾರ್ದು. ಹಿಂಗೆ ತೆಗೆದು ಜಮಾ ಮಾಡಿ ಒಂದ್ ಕಡೆ ಹಾಕಿ ಮೂಲೆ ಮಾಡಿ ಡಿಕಂಪೋಸ್ ಮಾಡ್ಬೋದು ಸ್ನೇಹಿತರೆ. ಅದು ಆ ಥರ ಮಾಡ್ಕೋಬಹುದು. ಅದು ಒಂದು ನೋಡ್ರಿ. ಆಮೇಲೆ ಕರೆಕ್ಟ್ ವಾಟರ್ ಲಾಗಿಂಗ್ ಅಂದ್ರೆ ಕೆಳಗ ನೀರ್ಗಳು ನಿಂದಿರ್ಲತ್ತಾವ ಅಂತ ತಿಳ್ಕೊರಿ. ಅಲ್ಲಿ ನೀರ್ ನಿಂದಿರ್ತಾವ, ಅಂತ ಟೈಮ್ನಾಗ ನೀವು ಡಿಕಂಪೋಸ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ನಿಮ್ದು ಡ್ರೈನೇಜ್ ಅಂದ್ರೆ ನೀರ್ ಬಿಟ್ಟಿದ ತಕ್ಷಣ ಕರೆಕ್ಟ್ ಸಪ್ಲೈ ಹೊರಗೆ ಹೋಗ್ಲತ್ತಿಲ್ಲ ಅಂದ್ರೆ ಇಂಪ್ರಾಪರ್ ಡ್ರೈನೇಜ್ ಅಂತ ತಿಳ್ಕೊ. ಕರೆಕ್ಟ್ ಡ್ರೈನೇಜ್ ಇಲ್ಲ, ನೀರು ಭೂಮಿ ಒಳಗೆ ನೀರ್ ಯಾವಾಗ ಬಿಟ್ರೆ ಅಲ್ಲಿ ನಿಂದಿರ್ತಾವಂದ್ರೆ ಅಂತ ಟೈಮ್ನಾಗ ನೀವು ಡಿಕಂಪೋಸ್ ಮಾಡಕ್ ಹೋಗ್ಬೇಡ್ರಿ. ಅದನ್ನು ಸ್ವಲ್ಪ ತೆಗೆದು ಸೈಡಿಗೆ ಹಾಕ್ಬೋದು ನೀವು. ಆಮೇಲೆ ಬೆಟರ್ ಅಂದ್ರೆ ಏನಾಗ್ತದ, ಅಂತ ಟೈಮ್ನಾಗ ನೀವು ಕಂಪ್ಲೀಟ್ಲಿ ನೀವು ಸ್ವಲ್ಪ ತೆಗೆದು ಸೈಡಿಗೆ ಹಾಕ್ಬೋದು, ಅಥವಾ ನೀವು ಕಂಪ್ಲೀಟ್ಲಿ ತೆಗೆದು ಸೈಡಿಗೆ ಹಾಕ್ಬೋದು ಸ್ನೇಹಿತರೆ. ಇದು ಒಂದು ಇಟ್ಕೊರಿ. ಆಮೇಲೆ ಇದ್ರಲಿಂದ ಡಿಕಂಪೋಸ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ನಿಮ್ದು CN ರೇಷನ್, ಕಾರ್ಬನ್ ಅಂಡ್ ನೈಟ್ರೋಜನ್ ರೇಷನ್ ಇರ್ತದೆ 80 to 100 ಇರ್ತದೆ. ಅಂದ್ರೆ ಇದ್ರೊಳಗೆ ಏನಾಗ್ತದೆ ಅಂದ್ರೆ ನೈಟ್ರೋಜನ್ ಕಂಟೆಂಟ್ ಬಹಳ ಸ್ಲೋಲಿ ಬಿಡ್ತದೆ. ನೈಟ್ರೋಜನ್ ಒಳಗೆ ಇರ್ತದ, ಆದ್ರೆ ನಿಮ್ದು ಸ್ಲೋಲಿ ಬಿಡ್ತದೆ ಸ್ನೇಹಿತರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಡಿಕಂಪೋಸ್ ಮಾಡ್ಬೇಕಂದ್ರೆ ಪ್ರತಿ ಅಂದ್ರೆ ಒಂದ್ 10-15 ದಿವಸಿಗೆ, ಒಂದ್ ತಿಂಗಳಿಗೆ 10-15 ದಿವಸಿಗೆ ಮಾಡ್ಬೇಕಂದ್ರೆ 10ರಿಂದ 15 ಕೆಜಿ ಯೂರಿಯಾ ನೀವೇನ್ ಮಾಡ್ಬೇಕಂದ್ರೆ ಹಾಕ್ತಾನೆ ಇರ್ಬೇಕಾಗ್ತದೆ ಡಿಕಂಪೋಸ್ ಆಗಕ್ಕ. ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ತಿಳ್ಕೊರಿ. ಓಕೆನಾ. ಆಮೇಲೆ ಅಡ್ವಾಂಟೇಜ್ ಏನಂದ್ರೆ, ಇದ್ರೊಳಗ ಪೊಟ್ಯಾಷಿಯಂ ಏನಾಗ್ತದೆ ಸ್ವಲ್ಪ ರಿಲೀಸ್ ಫಾಸ್ಟ್ ಆಗ್ತದೆ ಇದ್ರೊಳಗ. ಆಮೇಲೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ವೆರಿ ಸ್ಲೋ ಅಂತ ಹೇಳ್ಬೋದು ಇದ್ರಾಗ ಹೇಳ್ಬೇಕಂದ್ರೆ. ಈಗ ಡಿಕಂಪೋಸ್ ಮಾಡೋ ಟ್ಯಾಶಸ್ ರೌದಿಗಳು ಡೈರೆಕ್ಟ್ ಏನ್ ಸುಡೋದಿಲ್ಲ, ಏನಿಲ್ಲ, ಡೈರೆಕ್ಟ್ ಡಿಕಂಪೋಸ್ ಮಾಡೋದು ಏನು ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಯಾವಾಗ ಮಾಡ್ಬೇಕಂತ ಹೇಳಿದೆ ನಾನು. ಈಗ ಸುಟ್ಟಿದ ಮೇಲೆ ಏನು ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಅಂತ ಹೇಳಿ ಇದ್ರೊಳಗ ನೆಕ್ಸ್ಟ್ ಇದ್ರೊಳಗ ಸ್ನೇಹಿತರೆ. ಫಸ್ಟ್ 10 ನಿಮಿಷನಾಗ ಜಸ್ಟ್ ಕಟ್ಟಿಗೆ ಹೆಸರು 10 ನಿಮಿಷಕ್ಕೆ ಎಲ್ಲ ಭೂಮಿ ಎಲ್ಲ ಕ್ಲೀನ್ ಆಗ್ಬಿಡ್ತದ. ಅದು ನಿಮ್ಗೆ ಅಡ್ವಾಂಟೇಜ್ ಅದ. ಸೆಕೆಂಡ್ ಏನಂದ್ರೆ ರೂಟನ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮ್ದೇನು ಸಸಿಗಳು ಬಂದಿರ್ತದೆ ನಾವು ಕರೆಕ್ಟ್ ಮ್ಯಾನೇಜ್ ಮಾಡ್ಬೋದು. ಎಲ್ಲಿ ಸಸಿಗಳು ಸರಿಯಾಗಿದ್ರೆ ಕಟ್ ಮಾಡಿ ಮತ್ತೆ ಇದು ಮಾಡ್ಕೋಬಹುದು. ಇದು ಮ್ಯಾನೇಜ್ ಆರಾಮ್ಸೆ ಮಾಡ್ಕೋಬಹುದು ಸ್ನೇಹಿತರೆ. ಆಮೇಲೆ ಟೆಂಪ್ರವರಿ ಪೆಸ್ಟ್ ರಿಡಕ್ಷನ್ ಅಂತ ಹೇಳ್ಬೋದು.
ಅದು ಸುಟ್ಟಿದ ಮೇಲೆ ಒಳಗಿನ ಕೀಟಗಳು ಇರ್ತಾವಲ್ಲ, ಆ, ನಮಗ ಎನಿಮಿಸ್ ಕೀಟ ಅಂತ ಹೇಳ್ಬೋದು, ಅವು ಸಾಯ್ತಾವ. ಅದ್ರ ಜೊತೆನೂ ಅವು ನಮ್ಗೆ ಫ್ರೆಂಡ್ಲಿ ಕೀಟಗಳು ಇರ್ತಾವ, ಅವು ಸಾಯ್ತಾವ ಆಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಇದರಿಂದ ನಾವು ಲೇಬರ್ ಮತ್ತು ಟೈಮ್ ಸೇವ್ ಮಾಡ್ಬೇಕು. ಅದ್ರ ಹ್ಯಾಂಗ್ ಅಂದ್ರೆ ನಾವು ಯಾವಾಗ ನೀರ್ ಬಿಡ್ತಲ್ಲ, ಸ್ಪೆಷಲಿ ಸ್ಪ್ರಿಂಕ್ಲರ್ ಮತ್ತೆ ಡ್ರಿಪ್ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಯಾವಾಗ ಫ್ಲಡ್ ಇರಿಗೇಷನ್ ಮಾಡ್ತಾರಲ್ಲ, ಅವಾಗ ಏನಾಗ್ತದೆ, ಇವು ಏನ್ ಟ್ರಾಶಸ್ ಏನ್ ಇರ್ತಾವಲ್ಲ, ಹೌದಿಗಳು ಇರ್ತಾವ, ಅಲ್ಲಿ ಇಲ್ಲಿ ಬಿದ್ದಿರ್ತಾವ, ಅವಾಗ ನೀರ್ ಬಿಡೋ ಟೈಮ್ನಾಗ ಕರೆಕ್ಟ್ ಯೂನಿಫಾರ್ಮ್ ಹೋಗಂಗಿಲ್ಲ. ಅದು ಯಾವಾಗ ಏನಾಗ್ತದೆ, ಲೇಬರ್ ಮತ್ತೆ ಟೈಮ್ ಭಾಳ ಕನ್ಸ್ಯೂಮ್ ಆಗ್ತದೆ. ಇದು ಆ, ಒಂದು ಅಡ್ವಾಂಟೇಜ್ ಅದ. ಆಮೇಲೆ ನಮಗೆ ಈಸಿ ಅಂದ್ರೆ ಎಲ್ಲ ಕೆಲಸ ಮಾಡಕ್ಕೆ ಈಸಿ ಆಗ್ಬಿಡ್ತದೆ ಸ್ನೇಹಿತರೆ, ಇದು ನಾವು ಸುಟ್ಟಿದ್ದಾರೆ ಅದು ಒಂದದ. ಓಕೆನಾ. ಆಮೇಲೆ ಇವೆಲ್ಲ ಶಾರ್ಟ್ ಟರ್ಮ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಬೆನಿಫಿಟ್. ಆಮೇಲೆ ಇದರಲ್ಲಿ ಏನಾಗ್ತದೆ, ಇಚ್ಛಾಪತಿ ಇರ್ತಾವಲ್ಲ, ಇಲಿಗಳು ಇರ್ತಾವಲ್ಲ, ಅವನು ಹೆಚ್ಚಿಗೆ ಇರಂಗಿಲ್ಲ. ಅಂದ್ರೆ ನಮ್ದು ಏನ್ ಲಾಸಸ್ ಇರ್ತದೆ ಅದು ಒಂದು ಕಡಿಮೆ ಮಾಡ್ಬಿಡ್ತಾವೆ ಸ್ನೇಹಿತರೆ. ಓಕೆನಾ. ಆಮೇಲೆ ಈ ಸುಟ್ಟಿದ ಮೇಲೆ ಡಿಸ್ಅಡ್ವಾಂಟೇಜ್ ಏನು, ಒಂದು ಒಳಗಿನ ಸಾಯಿಲ್ ಹೆಲ್ತ್ ಇರ್ತಾವಲ್ಲ, ನ್ಯೂಟ್ರಿಯೆಂಟ್ಸ್ ಏನಿರ್ತಾವಲ್ಲ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತಾವ ಸ್ನೇಹಿತರೆ. ಅಂದ್ರೆ ನಮ್ದು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡ್ತಾವ. ಅದ್ರೊಳಗೇನು ಮೈಕ್ರೋಬ್ಸ್ ಇರ್ತಾವ, ಅರ್ತ್ ಫಾರ್ಮ್ಸ್ ಏನು ಹುಳಗಳು ಇರ್ತಾವೆಲ್ಲ ಸಾಯ್ತಾವ ಸ್ನೇಹಿತರೆ. ಇದರಿಂದ ಡಿಸ್ಅಡ್ವಾಂಟೇಜ್ ಅದು. ಆಮೇಲೆ ಸುಟ್ಟಿದ್ರ ಡಿಸ್ಅಡ್ವಾಂಟೇಜ್ ಏನಂದ್ರೆ, ನಮಗ ನೀರ್ ಹೆಚ್ಚು ಹೋಗ್ತಾವ. ಆಲ್ಮೋಸ್ಟ್ 30-40% ನೀರ್ ಏನ್ ಮಾಡ್ತೀವಿ, ಹೆಚ್ಚಿಗೆ ನಾವು ಬಿಡ್ತೀವಿ. ಅಂದ್ರೆ ಇಲ್ಲಿ ಹೆಚ್ಚಿಗೆ ಕನ್ಸಂಪ್ಷನ್ ಆಗ್ತದೆ ಮತ್ತೆ ಇವಾಪರೇಷನ್ ಹೆಚ್ಚಿಗೆ ಆಗ್ತದೆ ಸ್ನೇಹಿತರೆ. ಆಮೇಲೆ ನೀರ್ ಬಿಟ್ಟಿದ್ದು ವಾಟರ್ ಹೋಲ್ಡಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಕೆಳಗೆ ಹಿಡ್ಕೊಂಬದೇನು ತಾಕತ್ ಇರ್ತದೆ ಅದನ್ನು ಹೋಗ್ಬಿಡ್ತದೆ ಸ್ನೇಹಿತರೆ ಆಲ್ಮೋಸ್ಟ್. ಸೊ ಇದು ಒಂದು ಇಲ್ಲಿ 30-40% ನೀರು ನಿಮಗೆ ಹೆಚ್ಚಿಗೆ ಹೋಗ್ತದೆ. ಆಮೇಲೆ ಇದರಲ್ಲಿ ಏನಾಗ್ತದೆ, ಫರ್ಟಿಲೈಸರ್ಗಳು ನಿಮ್ಗೆ ಹೆಚ್ಚಿಗೆ ಆಗ್ತಿವೆ. ಅಂದ್ರೆ ಯೂರಿಯಾ ಫರ್ಟಿಲೈಸರ್ ಆಗಲಿ ಅಥವಾ ಪೊಟ್ಯಾಶ್ ಆಗಲಿ, ಅವೆಲ್ಲ ಏನಾಗ್ತದೆ, ಹೆಚ್ಚಿಗೆ ನಿಮ್ಗೆ ಕನ್ಸಂಪ್ಷನ್ ಹೆಚ್ಚಿಗೆ ಆಗ್ತದೆ, ಫರ್ಟಿಲೈಸರ್ ಅಪ್ಲಿಕೇಶನ್ ಹೆಚ್ಚಿಗೆ ಆಗ್ತದೆ. ಆಮೇಲೆ ನಾಲ್ಕನೇದ ಏರ್ ಪೊಲ್ಯೂಷನ್ ಆಗ್ತಾವ, ಹೆಲ್ತ್ ಪ್ರಾಬ್ಲಮ್ಗಳು ಆಗ್ತಾವ. ಆಮೇಲೆ ಬಹಳ ರಿಸ್ಟ್ರಿಕ್ಷನ್ ಅದಾವ. ಇದು ಡಿಸ್ಅಡ್ವಾಂಟೇಜ್ ಸ್ನೇಹಿತರೆ. ಆಮೇಲೆ ಸುಟ್ಟಿದ ಮೇಲೆ ಮತ್ತೆ ಇದ್ರ ಮೇಲೆ ಏನ್ ಪ್ರಾಫಿಟ್ ಅಂದ್ರೆ ಹೇಳ್ಬೋದು, ಇಲ್ಲಿ ನೋಡಬಹುದು ನೋಡಿ, ಯೂರಿಯಾ ನೀಡೆಡ್ ಅಂತದ. ಯೂರಿಯಾ ನಿಮಗ ಆಫ್ಟರ್ ಬರ್ನಿಂಗ್ ಅಂದ್ರೆ ಸುಟ್ಟಿದ ಮೇಲೆ ಯೂರಿಯಾ ನಮಗೇನು ಹೆಚ್ಚಿಗೆ ಹೋಗ್ತದೆ ಬೇಕಾಗ್ತದೆ. ಸಪೋಸ್ ಸುಟ್ಟಿಲ್ಲ ಅಂತ ತಿಳ್ಕೊಂಡು ಯೂರಿಯಾ ನಮಗೆ ಕಡಿಮೆ ಬೇಕಾಗ್ತದ. ಪೊಟ್ಯಾಶ್ ಹಂಗೆ ಸುಟ್ಟಿದ ಮೇಲೆ ನಮ್ಮ ಪೊಟ್ಯಾಶ್ಗಳು ಸಪ್ಲೈ ಏನು ಹಾಕ್ತಿವಲ್ಲ ಗೊಬ್ಬರ, ಅದು ಹೆಚ್ಚಿಗೆ ಹಾಕ್ತೀವಿ. ಬರ್ನಿಂಗ್ ಒಳಗ ಏನಾಗ್ತದೆ ಅಂದ್ರೆ ಕಡಿಮೆ ಹಾಕ್ತಿವಿ ಸ್ನೇಹಿತರೆ. ಓಕೆನಾ, ಅಲ್ಲಿ ಕಡಿಮೆ ಬೇಕಾಗ್ತದ. ಫರ್ಟಿಲೈಸರ್ ಎಫಿಷಿಯನ್ಸಿ ಅಂದ್ರೆ ಕೆಳಗಿನ ಫರ್ಟಿಲೈಸರ್ ಎಫಿಷಿಯನ್ಸಿ ಇರ್ತದೆ ಬಹಳ ಕಡಿಮೆ ಆಗ್ಬಿಡ್ತದೆ. ಆಮೇಲೆ ಇದ್ರೊಳಗೆ ಏನಾಗ್ತದೆ, ನಮ್ದು ಸಾಯಿಲ್ ಫರ್ಟೈಲ್ ಇನ್ಕ್ರೀಸ್ ಆಗ್ತದೆ, ಅದು ವಿಥೌಟ್ ಬರ್ನಿಂಗ್. ಆಮೇಲೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಖರ್ಚು ಏನಾಗ್ತದೆ ಅಂದ್ರೆ, ಸುಟ್ಟಿದೊಳಗೆ ಖರ್ಚು ಹೆಚ್ಚಿಗೆ ಆಗ್ತದೆ ಸ್ನೇಹಿತರೆ. ಆಮೇಲೆ ಹಿಂಗೆ ನೀವು ಡಿಕಂಪೋಸ್ ಮಾಡಿರ್ತಾರೆ, ಅಲ್ಲಿ ಖರ್ಚು ಕಡಿಮೆ ಆಗ್ತದೆ. ಓಕೆನಾ. ಈಗ ಸ್ನೇಹಿತರೆ ನೋಡ್ರಿ, ಆ ಈಗ ಆಲ್ಮೋಸ್ಟ್ ನಾ ಹೇಳಿದೆ ಎಷ್ಟೆಷ್ಟು ಇದು ಬರ್ತಾವ ಅಂತ ಹೇಳಿ, ಅಂದ್ರೆ ಪ್ರತಿ ಎಕರೆಗೆ ಎಷ್ಟು ಟನ್ ಬರ್ತಾವ ಅಂತ ಹೇಳಿ ನಾವು ಫಸ್ಟ್ ಸ್ಲೈಡಿಗೆ ಅದು ನೋಡಿದೀವಿ. ಇಲ್ಲಿ ನೋಡ್ರಿ, ಅದ್ರೊಳಗ ಸುಟ್ಟಿದ ಮೇಲೆ ನೈಟ್ರೋಜನ್ ನೋಡ್ರಿ 90-100% ನಿಮ್ಗೆ ಲಾಸ್ ಆಗ್ಬಿಡ್ತಾವ ನೈಟ್ರೋಜನ್ ಭೂಮಿ ಸುಟ್ಟಿದ ಮೇಲೆ. ಆಮೇಲೆ ಸಲ್ಫರ್ ಕಂಟೆಂಟು 90-100% ಅಲ್ಲಿನೂ ಲಾಸ್ ಆಗ್ಬಿಡ್ತದೆ, ಎಲ್ಲಾನು ಹೋಗ್ಬಿಡ್ತದೆ. ಆಮೇಲೆ ಕಾರ್ಬನ್, ಆರ್ಗಾನಿಕ್ ಕಾರ್ಬನ್ ಹೇಳ್ತಾ 100% ಪೂರ ಲಾಸ್ ಆಗ್ಬಿಡ್ತದೆ ಸುಟ್ಟಿದ ಮೇಲೆ. ಆಮೇಲೆ ಫಾಸ್ಫರಸ್ 20-30% ಲಾಸ್ ಆಗ್ತದೆ. ಪೊಟ್ಯಾಷಿಯಮ್ 20-40% ಲಾಸ್ ಆಗ್ತದೆ ಸ್ನೇಹಿತರೆ ಸುಟ್ಟಿದ ಮೇಲೆ. ಓಕೆನಾ. ಆಮೇಲೆ ಇಲ್ಲಿ ನೋಡ್ರಿ, ಕ್ವಾಂಟಿಟಿ ಆಫ್ ಶುಗರ್ ಕೆನ್ ಟ್ರಾಶ್ ಬರ್ನ್ ಪರ್ ಎಕರ್ ನಾ ಹೇಳಿದಾಗ 8-12 ಟನ್ ಪ್ರತಿ ಎಕರೆಗೆ ಮಾಡ್ತೀವಿ. 5-7 ಟನ್ ಅಂದ್ರೆ ಅದು ಹಸಿ ಇದ್ದಿದ್ದು, ಇದು ಡ್ರೈ ಇದ್ದಿದ್ದು. ಓಕೆನಾ. ಆಮೇಲೆ ಇದು ಕ್ಯಾಲ್ಕುಲೇಷನ್ ಮಾಡಿದೀವಿ, ರಫ್ ಕ್ಯಾಲ್ಕುಲೇಷನ್ ಹೇಳ್ಬೋದು, ನಿಮ್ದು ಎಷ್ಟು ದುಡ್ಡು ಖರ್ಚಾಗ್ತದೆ ಅಂತ ಹೇಳಿ ರಫ್ ಕ್ಯಾಲ್ಕುಲೇಷನ್ ಮಾಡಿದ್ರೆ. ಒಂದ್ಸರ್ತಿ 6 ಟನ್ ಖಾಲಿ ಜಸ್ಟ್ ನೀವು 6 ಟನ್ನೇ ಸುಟ್ಟು ಪ್ರತಿ ಎಕರೆ ಅಂದ್ರೆ 6 ಅಂತ ಹಿಡಿದೀವಿ. ಪ್ರತಿ ಎಕರೆಗೆ ನಿಮ್ಗೆ ರವದಿಗಳು 6 ಬರ್ತಾವ, 6 ಟನ್ ಬರ್ತವೆ. 6 ಟನ್ ಪ್ರಕಾರ ಮಾಡಿದ್ರ ನೈಟ್ರೋಜನ್ ಎಷ್ಟು ಕಂಟೆಂಟ್ ಇರ್ತದೆ, 20-35 kg ಇರ್ತದೆ ನೈಟ್ರೋಜನ್. ಅದಕ್ಕೆ ನಾವು ಯೂರಿಯಾನ ಹಾಕ್ತಿವಿ 50-65 kg ಯೂರಿಯಾ ಹಾಕ್ತಿವಿ. ಅದಕ್ಕೆ ಕಾಸ್ಟ್ ಬಂದ್ಬಿಟ್ಟು 350 ರೂಪಾಯಿನಿಂದ 45 ರೂಪಾಯಿ, 450 ರೂಪಾಯಿ ಕಾಸ್ಟ್ ಆಗ್ತದೆ. 350-450 ರೂಪಾಯಿ ಕಾಸ್ಟ್ ಆಗ್ತದೆ ನೈಟ್ರೋಜನ್ದು. ಫಾಸ್ಫರಸ್ ಸೇಮ್ 1000-1200 ರೂಪಾಯಿ ಆಗ್ತದೆ. ಓಕೆನಾ. ಆಮೇಲೆ ಪೊಟ್ಯಾಷಿಯಮ್ದು 60-80 kg ನಿಮ್ದು ಲಾಸ್ ಆಗ್ತದೆ. ಅದ್ರೊಳಗೆ 16,000-2100 ತನಕ ಲಾಸ್ ಆಗ್ತದೆ ಸ್ನೇಹಿತರೆ. ಆಮೇಲೆ ಆರ್ಗಾನಿಕ್ ಅದು ಕಂಪ್ಲೀಟ್ಲಿ ಲಾಸ್ ಆಗ್ತದೆ. ಸೊ ನಾವು ಆನ್ ಆನ್ ಎವರೇಜ್ ಕ್ಯಾಲ್ಕುಲೇಷನ್ ಪ್ರತಿ ಎಕರೆಗೆ ಮಾಡಿದಾಗ 3,000-4,500 ರೂಪಾಯಿ ಏನಾದ್ರೆ ಖರ್ಚ ಸುಟ್ಟಿದಿಂದ ಆಗ್ತದೆ ಸ್ನೇಹಿತರೆ. ಸುಟ್ಟರೆ ಈ ತರ ಇಷ್ಟೇ ಖರ್ಚು ಆಗ್ತದೆ. ಅದ್ರ ಜೊತೆ ನಿಮ್ದು ಸಾಯಿಲ್ ನ್ಯೂಟ್ರಿಯೆಂಟ್ ಹೋಗ್ಬಿಡ್ತದೆ, ಏನ್ ಫರ್ಟೈಲ್ ಸಾಯಿಲ್ ಇರ್ತದೆ ಅದನ್ನು ಹೋಗ್ಬಿಡ್ತದೆ ಸ್ನೇಹಿತರೆ. ಆಮೇಲೆ ಇದರ್ಲಿಂದ ನಾ ಹೇಳಿದ ಪ್ರಕಾರ ವಾಟರ್ ನಿಂದ ಏನು ಯೂಸ್ ಅದಲ್ಲ 30-40% ಹೆಚ್ಚಿಗೆ ಯೂಸ್ ಹೋಗ್ತದ. ಆಮೇಲೆ ಇದರಿಂದ ನೀರು, ನಿಮ್ದು ಎಲೆಕ್ಟ್ರಿಸಿಟಿ, ಡೀಸೆಲ್ ಪಂಪ್ ಸೆಟ್ ಅದನ್ನು ಖರ್ಚು ಎಕ್ಸ್ಟ್ರಾ ಇದು ಹೋಗ್ತದ. ಆಮೇಲೆ ನೀರು 2-4 ಹೆಚ್ಚಿಗೆ ನೀರು ಬಿಡ್ತೀನಿ ತಿಳ್ಕೊ, 2-4 ಸರ್ತಿ ಹೆಚ್ಚಿಗೆ ನೀರು ಬಿಡ್ತೀರಿ. ಓಕೆನಾ. ಹಿಂಗೆ ಇದು ಇತ್ತಂದ್ರೆ ಇಷ್ಟು ನೀವು ಸೇವ್ ವಿತ್ ಖಾಲಿ ಡಿಕಂಪೋಸ್ ಮಾಡಿದ್ರೆ, ಸುಟ್ಟಿಲ್ಲ ಅಂದ್ರೆ ಇಷ್ಟು ನೀವು ಸೇವ್ ಮಾಡೋದಾಗಿತ್ತು. ಓಕೆನಾ.
ಇದ್ರೊಳಗೂ ಸೇವ್ ನೀವು ಡೈರೆಕ್ಟ್ ನೀವು ಡಿಕಂಪೋಸ್ ಮಾಡಿ ಖಾಲಿ ಡಿಕಂಪೋಸ್ ಮಾಡ್ರಿ ಅಂತ ತಿಳ್ಕೊರಿ, ರೌದಿ ಅಲ್ಲೇ ಬಿಟ್ಟು ಕೊಳಕ್ ಬಿಟ್ರ ಅಂದ್ರೆ ನಿಮ್ದು 3,400 4,500 ತನಕ ನೀವು ದುಡ್ಡು ಉಳಿಸ್ಬೋದಾಗಿತ್ತು. ಆದ್ರೆ ಇಲ್ಲಿ ನಿಮ್ದು ಸುಟ್ರೆ ಇಷ್ಟು ಹೋಗ್ಲತ್ತ ಅಂತ ಹೇಳಿ. ಓಕೆ, ಇದು ಯಾವ ತರ ರಿಸಾಲ್ವ್ ಮಾಡ್ಬೋದು ನಮ್ಮ ಕಂಪ್ಲೀಟ್ನ ನಾ ಫಸ್ಟ್ ಹೇಳಿದಾಗ, ಇದು ನೀವು ಡಿಕಂಪೋಸ್ ಮಾಡ್ರಿ. ಯೂರಿಯಾ ಒಂದು 10 ರಿಂದ 15 kg ಯೂರಿಯಾ ಮಿಕ್ಸ್ ಮಾಡಿ ಹಾಕ್ಬೋದು. SSP ಒಂದು 50 kg ಮಿಕ್ಸ್ ಮಾಡಿ ಹಾಕಿದ್ರೆ ಡಿಕಂಪೋಸ್ ಮಾಡ್ಬೋದು ಸ್ನೇಹಿತರೆ. ಓಕೆನಾ, ಆಮೇಲೆ ಇದ್ರೊಳಗೆ ಏನಾಗ್ತದ, ಇವು ಟರ್ಮೈಟ್ಸ್ ಆಗಲಿ ಅಂಥವು ಏನಾಗ್ತದ ಅದು ಸ್ವಲ್ಪ R10 ಆಗಿ ನೋಡ್ಕೊಂಡು ಸ್ವಲ್ಪ ಜೋಪಾನ ಮಾಡ್ತೀವಿ ಇದು ಮಾಡ್ರಿ. ಆಮೇಲೆ ಕರೆಕ್ಟ್ ಫಾಸ್ಟ್ ಆಗ್ಬೇಕಂದ್ರೆ ಸ್ಟ್ರೇಡರ್ ಮಷಿನ್ಗಳಿಂದ ಸಣ್ಣ ಸಣ್ಣ ಪುಡಿ ಮಾಡಿ ಇನ್ನ ಫಾಸ್ಟ್ ಕೆಲಸ ಆಗ್ತದೆ. ಆಮೇಲೆ ಫಸ್ಟ್ ಆಫ್ ಆಲ್ ನೀವು ಮಾಡ್ಬೇಕಂದ್ರೆ ಕಂಪ್ಲೀಟ್ಲಿ ಇಂಥದ್ದು ಈಗ ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಪೂರಾ ಕಂಪ್ಲೀಟ್ ಬರ್ನ್ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಬರ್ನ್ ಮಾಡ್ರಿ. ಆಮೇಲೆ ರಿಪೀಟೇಟಿವ್ ಅಷ್ಟು ಮಾಡಕ್ ಹೋಗ್ಬೇಡ್ರಿ, ಬರ್ನ್ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಮಾಡೋದಂದ್ರೆ ಸ್ವಲ್ಪ ಮಾಡ್ರಿ, ಸ್ವಲ್ಪ ಇಟ್ಕೋರಿ ಅಷ್ಟೇ, ಮನೆಗೆ ಮತ್ತೇನಿಲ್ಲ. ಆಮೇಲೆ ನೋಡ್ರಿ ಇದ್ರೊಳಗ ಕಂಪ್ಯಾರಿಸನ್ ಅದ ಬರ್ನ್ ವರ್ಸಸ್ ಡಿಕಂಪೋಸ್ ಅಂತ ಹೇಳಿ. ನೀವು ಸುಟ್ಟಿದ್ದು ಮತ್ತು ಡಿಕಂಪೋಸ್ ಮಾಡಿದ್ರಿ, ಬರ್ನಿಂಗ್ ಆದಾಗ ನ್ಯೂಟ್ರಿಯನ್ಸ್ ಆಲ್ಮೋಸ್ಟ್ ಆಲ್ 90-100% ಲಾಸ್ ಆಗ್ತದೆ. ಆಮೇಲೆ ಡಿಕಂಪೋಸಿಷನ್ ಮಾಡಿದ್ರೆ 70-80% ನ್ಯೂಟ್ರಿಯನ್ ರೀಸೈಕಲ್ ಅದ, ನೀವು ಸುಟ್ಟಿದ್ದು ಮತ್ತೆ ಯೂಸ್ ಆಗ್ತದೆ, ಮತ್ತೇನಿಲ್ಲ. ಇದು ಸ್ಲೈಡ್ ಲಾಸ್ಟ್ ಸ್ಲೈಡ್ನಾಗ ಏನದಂದ್ರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೀವು ಪ್ರತಿ ಎಕರೆಗೆ 8-12 ಟನ್ ಏನು ಹಸಿದು ಬರ್ತದಲ್ಲ, ಅದ್ರೊಳಗೆ 7-8 ಟನ್ ಏನು ಟ್ರಾಶಸ್ ಇರ್ತಲ್ಲ, ಅದು ಪ್ರಾಪರ್ಲಿ ನೀವು ಮ್ಯಾನೇಜ್ ಮಾಡಿ ಪ್ರಾಪರ್ಲಿ ನೀವು ಡಿಕಂಪೋಸ್ ಮಾಡಿದ್ರೆ ನಿಮಗೆ 20-25 kg ನೈಟ್ರೋಜನ್ ನಿಮ್ಮ ಭೂಮಿನಾಗ ಇರ್ತದೆ. 6-8 kg ಫಾಸ್ಫರಸ್ ಇರ್ತದೆ. 30-40 kg ಪೊಟ್ಯಾಷಿಯಂ ನಿಮ್ಮ ಭೂಮಿನಾಗ ಇರ್ತದೆ ಸ್ನೇಹಿತರೆ. ಓಕೆ, ಇದು ಒಂದು ಅಡ್ವಾಂಟೇಜ್ ಅದ. ಆಮೇಲೆ ಅವೆಲ್ಲ ನೈಟ್ರೋಜನ್ ಡಿಕಂಪೋಸ್ ಮಾಡಕ್ಕೆ ನೈಟ್ರೋಜನ್ ಯೂಸ್ ಮಾಡ್ರಿ, SSP ಯೂಸ್ ಮಾಡ್ರಿ, ನಮ್ದು ನಾ ಹೇಳಿದ ಪ್ರಕಾರ ಡಿಕಂಪೋಸ್ ಮಾರ್ಕೆಟ್ನಾಗ ಸಿಗ್ತಾವ, ಅದು ಯೂಸ್ ಮಾಡ್ರಿ. ಅದನ್ನು ಯೂಸ್ ಮಾಡಿದ್ರೆ ನಿಮ್ದು ಬೆನಿಫಿಟ್ ಆಗ್ತದೆ ಸ್ನೇಹಿತರೆ. ಆಮೇಲೆ ಇದ್ರೊಳಗೆ ಪೊಟ್ಯಾಷಿಯಮ್ ಮತ್ತು ಟ್ಯಾಶಸ್ ಒಳಗೆ ಪೊಟ್ಯಾಷಿಯಮ್ ಮತ್ತು ಕಾರ್ಬನ್ ಕಂಟೆಂಟ್ ಭಾಳ ಇರ್ತಾವ, ಅದು ನೀವು ಯೂಸ್ ಮಾಡ್ಕೋಬಹುದು ನಿಮ್ಮ ಭೂಮಿ ಒಳಗೆ. ನೀವು ಅದ್ರಲ್ಲಿ ಯೂಸ್ ಮಾಡ್ಕೊಂಡು ನಿಮ್ಮ ಇಳುವರಿ ಇನ್ಕ್ರೀಸ್ ಆಗ್ಬಿಡುತ್ತೆ ಸ್ನೇಹಿತರೆ. ಓಕೆನಾ, ಆಮೇಲೆ ಪ್ರಾಪರ್ ಡಿಕಾಂಪೋಸ್ ಇಂಪ್ರೂವ್ ಸಾಯಿಲ್ ಫರ್ಟಿಲಿಟಿ. ಅದೇ ನಾ ಹೇಳಿದ್ರಲ್ಲ, ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗ್ತದೆ. ಆಮೇಲೆ ನಿಮ್ದು ಸಾಯಿಲ್ ಗ್ರೋತ್ನು ಮತ್ತು ನಿಮ್ಮ ಕ್ರಾಪ್ನು ಇನ್ಕ್ರೀಸ್, ಇಳುವರಿನೂ ಇನ್ಕ್ರೀಸ್ ಆಗ್ಬಿಡ್ತದೆ ಸ್ನೇಹಿತರೆ. ಆಮೇಲೆ ಒಂದ್ಸರ್ತಿ ನೀವು ಎಷ್ಟು ನಾ ಹೇಳ್ದಲ್ಲ, ನೀವು ಆಲ್ಮೋಸ್ಟ್ ಅಲ್ಲಿ ನೀವು ಒಂದ್ ಎಕರೆಗೆ ಇಷ್ಟು ಬರ್ನ್ ಮಾಡಿದಾರ ಸುಟ್ಟಿದ್ರೆ ಏನಾಗ್ತದೆ, ನಿಮ್ದು 3,000-4,500 ತನಕ ನಿಮ್ದು ದುಡ್ಡು ವೇಸ್ಟ್ ಆಗ್ತದೆ. ಅದ್ರ ಜೊತೆ ಫಲವತ್ತ ಭೂಮಿನೂ ಹಾಳಾಗ್ತದೆ ಸ್ನೇಹಿತರೆ. ಇದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದು ವಿಡಿಯೋ ನಮ್ಮ ರೈತರಿಗೆ ಶೇರ್ ಮಾಡ್ರಿ. ಫೇಸ್ಬುಕ್ ಪೇಜ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಮೇಲೆ ನೋಡ್ತೀರಿ ಅಂದ್ರೆ ಅದು ಪೇಜ್ ಫಾಲೋ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟು, ನಿಮ್ದು ಆಶೀರ್ವಾದ ನಮ್ಮಲ್ಲಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.